ದೈವ ಮೇಲೋ ಮಾಂತ್ರಿಕ ಮೇಲೋ ವಾಮಾಚಾರ ಮಾಡನ್ ಮೇಲೋ ರಕ್ಷಣೆ ಮಾಡನ್ ಮೇಲೋ ಅನ್ನೋ ಅಂತ ಒಂದು ಪ್ರಶ್ನೆ. ಆ ದೇವಿಯ ಆಶೀರ್ವಾದ ಇಲ್ಲದಿದ್ರೆ ಒಂದು ಅಳುರೇಣ ತೃಣಕಾಷ್ಟವು ಕೂಡ ಚಲನೆ ಆಗ್ಲಾರ್ದು. ಯಾರಿಗೆ ಕೆಡಕನ್ನ ಮಾಡಬೇಕು, ಯಾರಿಗೆ ತೊಂದರೆಗಳನ್ನ ಮಾಡಬೇಕು, ಯಾರ ಕುಟುಂಬ ಹಾಳು ಮಾಡಬೇಕು, ಯಾರ ಸಂಸಾರ ಹೊಡಿಬೇಕು, ಯಾರನ್ನ ಅಪಚಾರ ಮಾಡಬೇಕು, ಯಾರನ್ನ ಅವಹೇಳನ ಮಾಡಬೇಕು, ಯಾವ ರೀತಿಯಾಗಿ ಅಲ್ಲಿ ಯಾವ ಮನುಷ್ಯನನ್ನ ಎಷ್ಟು ಕುಗ್ಗಿಸಕ್ ಸಾಧ್ಯನೋ, ಎಷ್ಟು ಅವನ ಮನೆ ಹಾಳು ಮಾಡಕ್ ಸಾಧ್ಯನೋ ಅಷ್ಟನ್ನು ಹಾಳು ಮಾಡುವಂತಹ ರೀತಿ ಇದೆಯಲ್ಲ, ಇದೆಲ್ಲದೂ ಕೂಡ ಮಾಂತ್ರಿಕತೆಯನ್ನ ತೋರಿಸುತ್ತೆ. ಆ ದೈವ ಶಕ್ತಿಯನ್ನ ನಂಬಿ ಮಾಂತ್ರಿಕತೆ ಬಗ್ಗೆ ಯಾರು ಯೋಚನೆ ಮಾಡಬೇಡಿ. ನಿಮ್ ಯಕ್ಷಿಣಿ ಪ್ರಯೋಗ ಆಗಿದೆಯೋ, ಭೂತ ಮಾಟ ಕೂಟ್ಲ ಏನಾಗಿದ್ರು ಬನ್ನಿ, ಆ ತಾಯಿ ಮೂಲಕವಾಗಿ ಸರಿ ಮಾಡೋಣ. ಆ ತಾಯಿ ಸರಿ ಮಾಡ್ತಾಳೆ. ನಿಮ್ಮೆಲ್ಲರಿಗೂ ಒಳ್ಳೆದಾಗಲಿ, ಯಾರು ಹೆದರಬೇಡ್ರಿ. ಇಷ್ಟಾರ್ಥ ನೆರವೇರಿಸಮ್ಮ, ಓಂ ಭದ್ರಕಾಳಿಯೇ ನಮಃ. ಗುರುಗಳೇ, ಇವಾಗ ಜನಗಳು ಏನ್ ಮಾಡ್ತಾ ಇದಾರೆ, ಒಂದ್ ಕಡೆ ದೇವರನ್ನ ನಂಬ್ತಾರೆ, ಒಂದ್ ಕಡೆ ಮಾಂತ್ರಿಕರನ್ನ ನಂಬ್ತಾರೆ. ಸೊ ಇವ್ ಎರಡರಲ್ಲಿ ಯಾವ್ದನ್ನ ನಂಬಬೇಕು ನಮ್ ಜನಗಳು? ಎಲ್ಲ ನನ್ನ ಕಾಳಿಪೀಠದ ವೀಕ್ಷಕರಿಗೆ ಶರಣಾರ್ಥಿ. ಒಳ್ಳೆ ಪ್ರಶ್ನೆ ಕೇಳಿದೆ ಕಣಮ್ಮ, ಸೂಪರ್ ಪ್ರಶ್ನೆ. ಇದು ಹೆಂಗೆ ಅಂತಂದ್ರೆ, ದೈವ ಮೇಲೋ ಮಾಂತ್ರಿಕ ಮೇಲೋ ಅಂತ. ದೈವ ಮೇಲೋ ಮಾಂತ್ರಿಕ ಮೇಲೋ ವಾಮಾಚಾರ ಮಾಡನ್ ಮೇಲೋ ರಕ್ಷಣೆ ಮಾಡನ್ ಮೇಲೋ ಅನ್ನೋ ಅಂತ ಒಂದು ಪ್ರಶ್ನೆ. ಇದಕ್ಕೆ ಸರಿಯಾದಂತ ಉತ್ತರ ಇಷ್ಟೇ. ನೀವು ಮನುಷ್ಯರಾಗಿ ಹುಟ್ಟಿದಿರಿ, ಈ ಪ್ರಕೃತಿ ಒಳಗೆ ದೇವಿ ಸ್ವರೂಪರು ಕೂಡ ಎಲ್ಲರೂ ಕೂಡ. ಆ ದೇವಿಯ ಆಶೀರ್ವಾದ ಇಲ್ಲದಿದ್ರೆ ಒಂದು ಅಡುರೇಣ ತೃಣಕಾಷ್ಟವು ಕೂಡ ಚಲನೆ ಆಗ್ಲಾರ್ದು. ಇದನ್ನ ಪ್ರಥಮವಾಗಿ ಮನಗಾಣಬೇಕು ನೀವೆಲ್ಲರೂ ಕೂಡ. ಯಾವ ದೇವಿಯ ಬಿಂದು ಮನುಷ್ಯನೊಳಗೆ ಉತ್ಪತ್ತಿ ಆಗುತ್ತೆ, ಆ ಮನುಷ್ಯ ಪ್ರಪಂಚ ಸೃಷ್ಟಿ ಆಗುತ್ತೆ. ಆ ಮನುಷ್ಯ ಪ್ರಪಂಚ ಸೃಷ್ಟಿ ಆದ್ಮೇಲೆ ಇದೆಲ್ಲರೂ ಕೂಡ ದೈವಾಧೀನ, ದೇವಿಯ ಅಧೀನ. ಆ ದೇವಿಯ ಅಧೀನ ಆದ್ಮೇಲೆ ಮಾಂತ್ರಿಕತೆ ಅನ್ನೋವಂಥದ್ದು ಮಾತೇ ಇರಲ್ಲ. ಆ ಮಾಂತ್ರಿಕತೆ ಇರೋ ಅಂತ ಮಾತು ಏನು ಗೊತ್ತಾ? ಯಾರಿಗೆ ಕೆಡಕನ್ನ ಮಾಡಬೇಕು, ಯಾರಿಗೆ ತೊಂದರೆಗಳನ್ನ ಮಾಡಬೇಕು, ಯಾರ ಕುಟುಂಬ ಹಾಳು ಮಾಡಬೇಕು, ಯಾರ ಸಂಸಾರ ಹೊಡಿಬೇಕು, ಯಾರನ್ನ ಅಪಚಾರ ಮಾಡಬೇಕು, ಯಾರನ್ನ ಅವಹೇಳನ ಮಾಡಬೇಕು, ಯಾವ ರೀತಿಯಾಗಿ ಅಲ್ಲಿ ಯಾವ ಮನುಷ್ಯನನ್ನ ಎಷ್ಟು ಕುಗ್ಗಿಸಕ್ ಸಾಧ್ಯನೋ, ಎಷ್ಟು ಅವನ ಮನೆ ಹಾಳು ಮಾಡಕ್ ಸಾಧ್ಯನೋ ಅಷ್ಟನ್ನು ಹಾಳು ಮಾಡುವಂತಹ ರೀತಿ ಇದೆಯಲ್ಲ, ಇದೆಲ್ಲದೂ ಕೂಡ ಮಾಂತ್ರಿಕತೆಯನ್ನ ತೋರಿಸುತ್ತೆ. ಈ ಮಾಂತ್ರಿಕತೆಯನ್ನ ಏಕದಮ್ ಒಂದೇ ಸರಿ ಒಡೆಯುವಂತ ಶಕ್ತಿ ಯಾವ್ದಾದ್ರು ಇದ್ರೆ ಅದು ದೈವ ಶಕ್ತಿ ಆಗಿರುತ್ತೆ. ನೋಡಿ ವೀಕ್ಷಕರೇ, ನಿಮ್ಗೆಲ್ಲರೂ ನಾನು ಹೇಳೋ ಅಂಥದ್ದಿಷ್ಟೇ. ನಿಮ್ಮ ಮಾಂತ್ರಿಕತೆ, ನಿಮ್ಮ ತಂತ್ರ, ನಿಮ್ಮ ವಾಮಾಚಾರ, ನಿಮ್ಮ ಮಾಟಾಕೋಟ್ಲುಗಳು ಎಷ್ಟೇ ಭೀಕರವಾಗಿದ್ರೂ ಸಹ ದೈವವನ್ನ ನಂಬಿ, ಆ ದೇವಿಯನ್ನ ನಂಬಿ, ಸಾಕ್ಷಾತ್ ವೀರಭದ್ರೇಶ್ವರರನ್ನ ನಂಬಿ, ಭದ್ರಕಾಳಿಯನ್ನ ನಂಬಿ, ಕ್ಷಣ ಮಾತ್ರದಲ್ಲೇ ನಿಮ್ಮ ಮಾಂತ್ರಿಕತೆ ಸರ್ವನಾಶ ಆಗುತ್ತೆ. ನಿಮ್ಮ ಮನೆಯಲ್ಲಿ ಚೈತನ್ಯ ಬರುತ್ತೆ. ದೇವಿ ಶ್ರೀ ಭದ್ರಕಾಳಿಯೇ ಶರಣು. ಈ ನಮ್ಮ ಕ್ಷೇತ್ರದಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನ ಇಟ್ಕೊಂಡ್ಬರ್ತಾರೆ. ಸಂಸಾರ ಒಡೆದೋಗಿರುತ್ತೆ, ಗಂಡ ಹೆಂಡತಿ ದೂರ ಇರುತ್ತೆ, ಮಕ್ಕಳು ದೂರ ಆಗಿರುತ್ತೆ, ಅನುಭವಿಸಬಾರದಂತ ಕಾಯಿಲೆ ಕಸಾಲೆಗಳನ್ನ ಅನುಭವಿಸ್ತಾ ಇರ್ತಾರೆ. ಆ ಎಲ್ಲ ಕಾಯಿಲೆ ಕಸಾಲೆಗಳು ಕ್ಷಣ ಮಾತ್ರದಲ್ಲಿ ಆ ತಾಯಿ ನಿವಾರಣೆ ಮಾಡ್ತಾಳಲ್ಲ. ಹಾಗಾದ್ರೆ ಮಾಂತ್ರಿಕತೆ ಆ ತಾಯಿಯ ಮುಂದೆ ಎಲ್ಲಿ ನಿಲ್ಲುತ್ತೆ? ನಿಲ್ಲಕ್ ಸಾಧ್ಯನೇ ಇಲ್ಲ. ನಿಮಗೆ ಮಾಂತ್ರಿಕತೆ ಆಗಿದೆಯೋ ಬಿಟ್ಟಿದೆಯೋ ನಾನು ಕಾಣೆ, ನಿಮ್ಮ ಮೇಲೆ ಮಾಟ ಮಂತ್ರ ಆಗಿದೆಯೋ ಇಲ್ಲೋ ಬಿಟ್ಟಿದೋ ನಾನು ಕಾಣೆ, ನಿಮ್ಮ ಮೇಲೆ ದೆವ್ವ ಐತೋ, ಪೀಡೆ ಐತೋ, ಪಿಶಾಚ ಐತೋ, ರಾಕ್ಷಸ ಐತೋ ನಾನು ಕಾಣೆ. ಆದ್ರೆ ಆ ತಾಯಿ ಒಂದೇ ಒಂದ್ಸರಿ ದರ್ಶನ ಮಾಡಿ ಒಂದು ತಡೆ ಹೊಡೆಸ್ತಿರಲ್ಲ, ಆ ತಡೆ ಹೊಡೆಸ್ತಿದ್ದಂಗೆ ಆ ವ್ಯಕ್ತಿ ನಾರ್ಮಲ್ ಆಗ್ತಾನಲ್ಲ, ಅಲ್ಲೇ ಸಾಕು ನಮ್ಗೆ ದೈವ ಐತೆ ಅಂತ. ನನ್ನ ವಾದ ಇಷ್ಟೇ, ಮಾಂತ್ರಿಕತೆ ಅನ್ನುವಂಥದ್ದು ದೈವದ ಮುಂದೆ ಇಲ್ಲ. ದೈವಶಕ್ತಿಯ ಮೇಲೂ, ದೇವಿನೇ ಮೇಲೂ, ಆ ದೈವದ ಅಣುರೇಣು ತೃಣಕಾಷ್ಟವು ಈ ಎಲ್ಲ ಮಾನವರು ಸಹ, ಈ ಭೂಲೋಕವು ಸಹ ಅವರ ಒಂದು ಆಜ್ಞೆ ಇಲ್ಲದೆ ಉಲ್ಕಡ್ಡಿನೂ ಕೂಡ ಸರಕಲಾರದು. ಮಾಂತ್ರಿಕನಿಗೂ ಕೂಡ ಆಧಾರ ಶಕ್ತಿಯು ಅವಳೇ. ಹಾಗಾಗಿ ಮಾಂತ್ರಿಕತೆಗೆ ಮಿಗಿಲಾದಂತ ಶಕ್ತಿ ಯಾವ್ದಾರಿದ್ರೆ ಅದು ದೈವಶಕ್ತಿ. ಆ ದೈವಶಕ್ತಿ ನಮ್ಮ ಕ್ಷೇತ್ರದಲ್ಲಿದೆ. ಆ ದೈವಶಕ್ತಿಯನ್ನ ನಂಬಿ ಮಾಂತ್ರಿಕತೆ ಬಗ್ಗೆ ಯಾರು ಯೋಚನೆ ಮಾಡಬೇಡಿ. ನಿಮ್ ಯಕ್ಷಿಣಿ ಪ್ರಯೋಗ ಆಗಿದೆಯೋ, ಭೂತ ಮಾಟ ಕೂಟ್ಲ ಏನಾಗಿದ್ರು ಬನ್ನಿ, ಆ ತಾಯಿ ಮೂಲಕವಾಗಿ ಸರಿ ಮಾಡೋಣ. ಆ ತಾಯಿ ಸರಿ ಮಾಡ್ತಾಳೆ. ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ, ಯಾರು ಹೆದರಬೇಡ್ರಿ. ಆ ಕ್ಷೇತ್ರ ಇದೆ, ತಾಯಿ ಕ್ಷೇತ್ರ ಇದೆ, ಯಾರು ಹೆದರಬೇಡ್ರಿ. ಎಷ್ಟು ಸಾಧ್ಯನೋ ಅಷ್ಟು ನಿಮಗೆ ನಾನು ಸಹಾಯ ಮಾಡ್ತೀನಿ. ಸನ್ನಿಧಿಗೆ ಬಂದಿರುವೆ ಶರಣು, ತಾಯಿ ಶರಣು. ಗುರುಗಳೇ, ಈ ದೇವರ ವಿಚಾರದಲ್ಲಿ ನಂಬಿಕೆ ಮತ್ತು ಮೂಢನಂಬಿಕೆಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ಎಲ್ಲ ನನ್ನ ವೀಕ್ಷಕರಿಗೆ ಶರಣಾರ್ಥಿ. ನಂಬಿಕೆ ಮತ್ತು ಮೂಢನಂಬಿಕೆ ಬಗ್ಗೆ ನಾವು ವಿಚಾರ ಮಾಡೋದಾದ್ರೆ,
ಒಂದು ದೀಪ ಹಚ್ಚಿದಾಗ ಬೆಳಕು ಎಷ್ಟೆಲ್ಲ ಕಾಣುತ್ತೆ, ಆ ಬೆಳಕನ್ನು ನಾವು ನಂಬಿಕೆ ಎನ್ನುವಂಥದ್ದು. ಮೂಢನಂಬಿಕೆ ಅಂತಂದರೆ ಕತ್ತಲನ್ನು ನಾವು ಮೂಢನಂಬಿಕೆ ಅಂತ ಕರೆಯುವಂಥದ್ದು. ಕತ್ತಲು ಯಾವುದು, ಬೆಳಕು ಯಾವುದು ಅನ್ನೋದಾದರೆ, ನಾವು ಎಷ್ಟು ಹಾಸ್ಪಿಟ್ಲ್ಗಳನ್ನು ಸುತ್ತಿರ್ತೀವಿ, ವ್ಯಾಪಾರ ವ್ಯವಹಾರಗಳು ನಷ್ಟವಾಗಿರುತ್ತೆ, ಕೈ ಹಾಕಿದ ಕೆಲಸ ಕಾರ್ಯಗಳು ಎಲ್ಲವೂ ಕೂಡ ವಿಘ್ನ ಆಗಿರ್ತವೆ. ನಾವು ಎಷ್ಟು ಹಾಸ್ಪಿಟ್ಲಿಗೆ ತೋರಿಸಿರುವ ಗುಣ ಆಗ್ತಾ ಇರಲ್ಲ, ವಿಪರೀತವಾದಂಥ ಕಾಯಿಲೆ ಕಸಾಲೆಗಳನ್ನು ಅನುಭವಿಸ್ತಾ ಇರ್ತೀವಿ. ಏನು ಮಾಡಿದರೂ ಸರಿಯಾಗಲ್ಲ. ಅವಾಗ ದೇವರು ದಿಂಡ್ರುಗಳನ್ನು ನಂಬುವಂಥದ್ದು, ಆ ದೈವಕ್ಕೆ ಹೋಗಿ ನಮಸ್ಕಾರ ಮಾಡಿ ಎಲ್ಲಿ ಸೂಕ್ತವಾದಂಥ ಪರಿಹಾರ ಸಿಗುತ್ತೆ ಅಂತ ಹೇಳಿ ಆ ದೈವವನ್ನು ನಾವು ಪ್ರಶ್ನೆ ಮಾಡುವಂಥದ್ದು. ಆ ನಮಗೆ ಆದಂಥ ಸಂದರ್ಭವನ್ನು ಸೂಚಿಸಿ ಆ ತಾಯಿ ಹೇಳಿ ಕ್ಷಣ ಮಾತ್ರದಲ್ಲೇ ನಿವಾರಣೆ ಮಾಡ್ತಾಳಲ್ಲ, ಅದನ್ನು ನಂಬಿಕೆ ಅಂತ ಕರಿತೀವಿ, ಅದನ್ನು ಬೆಳಕು ಅಂತ ಕರಿತೀವಿ. ಯಾವುದು ಬೆಳಕು ಅಂತಂದರೆ, ಮತ್ತೊಮ್ಮೆ ನಾನು ಉತ್ತರ ಹೇಳ್ತೀನಿ, ಮತ್ತೆ ಅದಕ್ಕೆ ಸರಿಯಾದಂಥ ಉತ್ತರ ಕೊಡಬೇಕು ಅಂತಂದರೆ, ಅಜ್ಞಾನದಲ್ಲಿ ಕೊಳೆಯೋದಕ್ಕಿನ್ನ ನಮಗೆ ಆಗಿರ್ತಕ್ಕಂಥದ್ದಿಷ್ಟೇ. ಮಾಟ ಮಂತ್ರ ಆಗಿದೆಯೋ, ವಾಮಾಚಾರಿಕ ಪ್ರಯೋಗ ಆಗಿದೆಯೋ, ನಮ್ಗೇನಾಗಿದೆಯೋ ನಮಗೆ ತಿಳಿತಾ ಇಲ್ಲ. ಒಟ್ಟಾರೆ ಅದರಿಂದ ನಾವು ಪರಿಹಾರವನ್ನು ಕಂಡ್ಕೋಬೇಕು. ಅದು ಹಾಸ್ಪಿಟ್ಲಲ್ಲಿ ಆಗಲಿಲ್ಲ ಅಂತಂದ್ರೆ ಗುರು ಹಿರಿಯರನ್ನು ಹಿಡ್ಕೊಂಡು ದೇವರು ದಿಂಡ್ರನ್ನು ನಂಬಿಕೆ ಇಟ್ಟು, ಆ ನಂಬಿಕೆ ಒಳಗೆ ಆ ಕ್ಷಣ ಮಾತ್ರದಲ್ಲಿ ನಮಗೆ ಆಗಿರ್ತಕ್ಕಂಥ ಲಾಸ್ ಆಗಲಿ, ಆರೋಗ್ಯದ ಸಮಸ್ಯೆ ಆಗಲಿ ನಿವಾರಣೆ ಆಗುತ್ತಲ್ಲ, ಅದನ್ನು ನಂಬಿಕೆ ಅಂತ ಕರಿತೀವಿ, ಅದನ್ನು ಬೆಳಕು ಅಂತ ಕರಿತೀವಿ. ಯಾವುದನ್ನು ನಮಗೆ ಮನಸ್ಸಿಗೆ ಯೋಚನೆ ಮಾಡುವಂಥ ಶಕ್ತಿ ಕೊಟ್ಟಿದ್ದಾಳೆ ಆ ತಾಯಿ, ಒಳ್ಳೆ ವಿಶೇಷವಾದಂಥ ಜೀವಿ ಅಂತ ಹೇಳಿ ಈ ಜಗತ್ತಿನಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿದ್ದಾಳೆ. ಯೋಚನೆ ಮಾಡದಲೆ, ಯಾವುದನ್ನು ಕೂಡ ನಾವು ಪರಿಹಾರಕ್ಕೆ ಮುಂದಾಗದಲೆ ಇದ್ದದ್ದನ್ನು ನಾವು ಮೂಢನಂಬಿಕೆ ಅಂತ ಕರಿತೀವಿ, ನಂಬಿಕೆ ಇಲ್ಲದನ್ನು ಮೂಢನಂಬಿಕೆ ಅಂತ ಕರಿತೀವಿ. ನಮ್ಗೆ ಯೋಚನೆ ಮಾಡೋ ಶಕ್ತಿ ಇದ್ರೂ ಕೂಡ ಪರಿಹಾರ ಮಾಡ್ಕೊಳ್ಳೋಕ್ಕೆ ಮುಂದಾಗದಲೆ ಕೊಟ್ಟು ಬಂದದ್ದೆಲ್ಲ ಅನುಭವಿಸುವಂಥದ್ದು ಇದೆಯಲ್ಲ, ಆ ಅನುಭವಿಸುವಂಥದ್ದನ್ನು ಕತ್ತಲು, ಮೂಢನಂಬಿಕೆ ಅಂತ ಕರಿತೀವಿ. ನಂಬಿಕೆ ಮತ್ತು ಮೂಢನಂಬಿಕೆ ಅನೇಕರು ಅನೇಕ ರೀತಿಯಲ್ಲಿ ಮಾತಾಡ್ತಾರೆ. ನಮ್ಮ ಪ್ರಕಾರ, ಆಸ್ತಿಕರ ಪ್ರಕಾರ, ದೈವ ದಿಂಡ್ರನ್ನು ನಂಬುವಂಥವ್ರು, ದೈವದಲ್ಲೇ ನಾವು ಪರಿಹಾರನ ಕಾಣ್ತೀವಿ ಅನ್ನುವಂಥವ್ರು. ನಂಬಿಕೆ ಮತ್ತು ಮೂಢನಂಬಿಕೆ ಅಂತಂದ್ರೆ ಅದರ ಪದ ಬೆಳಕನ್ನು ನಾವು ಯೋಚನೆ ಮಾಡಿ ನಮ್ಮ ಕೈಲಿ ಆಗದಲ್ಲೇ, ಮನುಷ್ಯರ ಕೈಲಿ ಆಗದಲ್ಲೇ ಇಲ್ದಲ್ಲೇ ಇರ್ತಕ್ಕಂಥ ಸಮಸ್ಯೆಯನ್ನು ದೈವಿ ಮಾರ್ಗದಲ್ಲಿ ಪರಿಹಾರ ಮಾಡ್ಕೊಳ್ಳೋವಂಥದನ್ನ ನಂಬಿಕೆ ಅಂತ ಕರಿತೀವಿ. ನಮ್ಮ ಕೈಲಿ ಎಲ್ಲದೂ ಕೂಡ ಇದ್ದು, ನಮ್ಮ ಎದುರುಗಡೆ ದೇವ್ರು ಕಾಣ್ತಿರುತ್ತೆ, ಗುರು ಹಿರಿಯರು ಕಾಣ್ತಿರ್ತಾರೆ, ಪರಿಹಾರ ಮಾರ್ಗಗಳು ಸಾವಿರಾರು ಜನ ಪರಿಹಾರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆದರೂ ಕೂಡ ನಮ್ಮ ಒಂದು ಬಂಡತನವನ್ನು ಪ್ರದರ್ಶನ ಮಾಡುವಂಥದ್ದು ಇದೆಯಲ್ಲ, ಅದನ್ನ ಮೂಢನಂಬಿಕೆ ಅಂತ ಹೇಳಿ ಕರಿತೀವಿ. ಇಷ್ಟಾರ್ಥ ನೆರವೇರಿಸಮ್ಮ ಓಂ ಭದ್ರಕಾಳಿಯೇ ನಮಃ. ನಂಬಿಕೆಗೂ ಮೂಢನಂಬಿಕೆಗೂ ಜ್ಞಾನವೇ ಬೆಳಕು, ಅಜ್ಞಾನವೇ ಕತ್ತಲು. ಅದೇ ಅಜ್ಞಾನವೇ ಅಪನಂಬಿಕೆ, ಅದನ್ನೇ ಮೂಢನಂಬಿಕೆ ಅಂತಾರೆ. ನಂಬಿಕೆಯ ವಿಜ್ಞಾನ, ಅದು ದೇವರನ್ನಾಗಿರ್ಬೋದು, ಗುರುವನ್ನಾಗಿರ್ಬೋದು. ಎಲ್ಲಿ ಸುತ್ತಿರೋ ಸಮಸ್ಯೆಗಳು ಪರಿಹಾರ ಆಗಲಿಲ್ಲ, ಆ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಡುತ್ತಲ್ಲ ಆ ದೈವವನ್ನೇ ನಂಬಿಕೆ ಅಂತ ಕರೆಯುವಂಥದ್ದು. ಹಾಗಾಗಿ ನಂಬಿಕೆ ಮತ್ತು ಮೂಢನಂಬಿಕೆ ಒಳಗೆ ಇಷ್ಟೇ ವ್ಯತ್ಯಾಸ. ಯಾವುದು ನಮ್ಮ ಕೈಲಾಗಲ್ಲ, ಹುಲುಮಾನವನ ಕೈಲಿ ಯಾವುದಾಗಲ್ಲ, ಈ ಮನುಷ್ಯನ ಕೈಲಿ ಯಾವುದನ್ನು ಸರಿ ಮಾಡೋಕ್ಕಾಗಲ್ಲ, ಅದನ್ನು ಸರಿ ಮಾಡುತ್ತಲ್ಲ ಆ ದೈವ, ಅದನ್ನೇ ಮಹಾನಂಬಿಕೆ ಅಂತ ಕರೀತಾರೆ. ಅಪನಂಬಿಕೆ ಅಥವಾ ಮೂಢನಂಬಿಕೆ ಅಂತಂದರೆ ನಮ್ಮ ಒಡ್ಡತನವನ್ನು ಪ್ರದರ್ಶನ ಮಾಡ್ತೀವಲ್ಲ ಕಂದ, ಆ ಒಡ್ಡತನವನ್ನು ಪ್ರದರ್ಶನ ಮಾಡುವಂಥದ್ದೇ ಮೂಢನಂಬಿಕೆ. ಗೊತ್ತಿದ್ರೂ ಅದನ್ನು ಪರಿಹಾರ ಮಾಡ್ಕೊಳ್ಳಲ್ಲ, ಅದನ್ನು ಅನುಭವಿಸಿ ಸಾಯ್ತೀವಲ್ಲ, ಆ ಸಾಯುವಂಥದ್ದು, ಇನ್ನೊಬ್ಬರಿಗೆ ಕೆಡುಕನ್ನು ಮಾಡುವಂಥದ್ದು, ಇನ್ನೊಬ್ಬರು ಮನೆ ಹಾಳು ಮಾಡುವಂಥದ್ದು, ಇನ್ನೊಬ್ಬರು ಕುಟುಂಬ ಹಾಳು ಮಾಡೋವಂಥದ್ದು, ಗಂಡ ಹೆಂಡತಿ ಬಿಡಿಸೋದು, ಹೆಂಡತಿ ಗಂಡಿನಿಂದ ದೂರ ಮಾಡೋದು, ಸಂಸಾರ ಚೆನ್ನಾಗೈತೆ ಅಂತಂದರೆ ಅವ್ರ ಮಧ್ಯದಲ್ಲಿ ಪ್ರವೇಶ ಮಾಡಿ ಆ ಸಂಸಾರ ಒಡೆದು ಹಾಳು ಮಾಡಿ ಅವ್ರನ್ನ ಹದಗೆಡಿಸಿ ಏನೂ ಮಾಡೋಕ್ಕಾಗದೆ ಹೋದರೆ ಅಪಪ್ರಚಾರನಾರು ಮಾಡೋದು, ಅಪಪ್ರಚಾರ ಮಾಡೋಕ್ಕಾಗದೆ ಹೋದರೆ ಅವನಿಗೆ ಕೆಡುಕು ಮಾಡಿಬಿಟ್ಟು ಆ ಮನೆತನನೇ ಹಾಳು ಮಾಡೋವಂಥದ್ದು ಇದೆಯಲ್ಲ, ಅದೆಲ್ಲದೂ ಕೂಡ ಮೂಢನಂಬಿಕೆ, ಅದು ಕತ್ತಲು. ಇವೆಲ್ಲ ಸಮಸ್ಯೆಗಳಿಗೆ ಒಳಗಾಗಿ ಅನುಭವಿಸೋದಿದೆಯಲ್ಲ, ಅದು ಕೂಡ ಮೂಢನಂಬಿಕೆ. ಈ ಎಲ್ಲ ಸಮಸ್ಯೆಗಳಿದ್ರೂ ಕೂಡ ಪರಿಹಾರ ಮಾಡುವಂಥ ಮಹಾ ಚೈತನ್ಯ ಒಂದೈತೆ, ಶಕ್ತಿ ಒಂದೈತೆ ಅಂತ ನಂಬುತ್ತೀವಲ್ಲ, ಅದರಿಂದ ಪರಿಹಾರ ಕಾಣ್ತೀವಲ್ಲ, ಅದೇ ಒಂದು ಮಹಾ ನಂಬಿಕೆ. ಹಾಗಾಗಿ ಈ ರೀತಿಯಾದಂಥ ಯಾರಿಗೆ ಸಮಸ್ಯೆಗಳಾಗಿರಲಿ, ನಂಬಿಕೆ ಅಪನಂಬಿಕೆಯಲ್ಲಿ ದೃಷ್ಟಿ ಇಟ್ಟಂಥವ್ರು ಸರಿಯಾಗಿ ತಿಳ್ಕೊಳ್ಳಿ. ನಿಮ್ಮ ಮನಸ್ಸಿನ ದುರಾಲೋಚನೆಯೇ ಅಪನಂಬಿಕೆ, ನಿಮ್ಮ ಮನಸ್ಸಿನ
ದುರಾಲೋಚನೆ, ದುರ್ನಡತೆ, ಇನ್ನೊಬ್ಬರ ಮನೆ ಹಾಳು ಮಾಡೋದು, ಕೆಡುಕು ಮಾಡೋದು, ವಾಮಾಚಾರ ಮಾಡೋದು, ಮಾಟ ಮಂತ್ರ ಮಾಡಿ ಆ ಕುಟುಂಬವನ್ನು ಒಡೆದು ನಾಶ ಮಾಡಿ ಆಳ್ತಿರಲ್ಲ, ಇದೇ ಮೂಢನಂಬಿಕೆ. ಯಾರಿಗೆ ಒಳ್ಳೆಯದನ್ನ ಮಾಡೋಕ್ಕಾಗುತ್ತೆ ಅದೇ ನಂಬಿಕೆ. ಯಾವ ದೈವ ಇವತ್ತು ಜಗತ್ತನ್ನು ಕಾಪಾಡ್ತಾ ಇದೆಯಲ್ಲ ಅದೇ ನಂಬಿಕೆ. ಮೂಢನಂಬಿಕೆ ಮತ್ತು ನಂಬಿಕೆಯ ಬಗ್ಗೆ ಇದಕ್ಕಿನ್ನ ದೊಡ್ಡ ಅರ್ಥವನ್ನು ಕೊಡೋದಕ್ಕೆ ಇನ್ಯಾವುದು ಸಾಧ್ಯವಿಲ್ಲ ಅಂತ ನಾನು ಅನ್ಕೊಂತೀನಿ. ಇನ್ನು ಬೇರೆ ಬೇರೆ ಅರ್ಥವನ್ನ ಪ್ರದರ್ಶನ ಮಾಡುವಂಥವ್ರು ಇದಾರಲ್ಲ, ನಂಬಿಕೆ ಮತ್ತು ಮೂಢನಂಬಿಕೆ ಅವ್ರವ್ರಿಗೆ ಬಿಟ್ಟಿದ್ದು. ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ನಂಬಿಕೆಯ ದೈವ, ಆ ದೈವನೇ ಇಲ್ಲಿ ನಡೀತಾ ಇರ್ತಕ್ಕಂಥದ್ದು. ಟಿವಿ ಕನ್ನಡ.